ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಭೀಕರವಾದಂಥ ಕದನ ಅಲ್ಲೋಲ ಕಲ್ಲೋಲವನ್ನ ಜಗತ್ತಿನ ಎಲ್ಲಾ ಕಡೆಗಳಲ್ಲೂ ಕೂಡ ಸೃಷ್ಟಿ ಮಾಡಿತ್ತು. ಭಾರತವೂ ಕೂಡ ಇದರಿಂದ ಹೈರಾಣಾಗಿ ಹೋಗಿತ್ತು. ಭಾರತ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ತಲ್ಲಣವನ್ನ ಸೃಷ್ಟಿಸಿದಂತಹ ಈ ಮಧ್ಯಪ್ರಾಚ್ಯ ಕದನ ಈಗ 2 ವಾರಗಳ ಕಾಲ ಗಡುವನ್ನ ನೀಡಿದ್ದಾರೆ, ವಿರಾಮವನ್ನ ನೀಡಿದ್ದಾರೆ. ಕದನ ವಿರಾಮವನ್ನ ಉಭಯ ದೇಶಗಳು ಒಪ್ಪಿದಾವೆ. 2 ವಾರ ಕದನ ವಿರಾಮಕ್ಕೆ ಪಾಕ್ ಪ್ರಧಾನಿ ಪ್ರಸ್ತಾಪವನ್ನ ಮಾಡಿದ್ರು. ಪಾಕ್ ಪ್ರಧಾನಿ ಪ್ರಸ್ತಾಪವನ್ನ ಟ್ರಂಪ್ ಒಪ್ಪಿದ್ರು. ಇರಾನ್ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಹೇಳಿ ಟ್ರಂಪ್ ಹೇಳಿದ್ರು. ಟ್ರಂಪ್ ಇರಾನ್ ಹಾಕಿದ 10 ಷರತ್ತುಗಳನ್ನು ಒಪ್ಪುವಂತೆ ಹೇಳಿದ್ದಾರೆ. ನಾವು ಆ 10 ಷರತ್ತುಗಳನ್ನು ಒಪ್ಪೋದಕ್ಕೆ ಸಮ್ಮತಿಯನ್ನ ಕೊಡ್ತೀವಿ ಅಂತ ಹೇಳಿ ಇತ್ತ ಅಮೆರಿಕ ಕೂಡ ಹೇಳಿದೆ. ಕದನ ವಿರಾಮ ಘೋಷಣೆ ಮಾಡಿದ ಟ್ರಂಪ್ ಆ ಮೂಲಕ 2 ವಾರಗಳ ಕಾಲ ಯಾವುದೇ ಮಿಲಿಟೆಂಟ್ ಆಪರೇಷನ್ ಅನ್ನು ನಾವು ಇರಾನ್ನ ಮೇಲೆ ನಡೆಸೋದಿಲ್ಲ. ಇರಾನ್ ಕೂಡ ಅಮೆರಿಕದ ಮೇಲೆ ಮಾಡುತ್ತಿದ್ದಂತ ಸೇನಾ ಕಾರ್ಯಾಚರಣೆಯನ್ನ ಈಗ ಸದ್ಯಕ್ಕೆ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಹಾರ್ಮುಜ್ ಅನ್ನ ಓಪನ್ ಮಾಡಲು ಇರಾನ್ ಒಪ್ಪಿಗೆಯನ್ನ ಸೂಚಿಸಿದೆ. 2 ವಾರಗಳ ಕಾಲ ಹಾರ್ಮುಜ್ ಜಲಸಂಧಿಯನ್ನು ನಾವು ಓಪನ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಇರಾನ್ನ 10 ಷರತ್ತುಗಳನ್ನು ಅಮೆರಿಕ ಒಪ್ಪಿದೆ. ಎಲ್ಲಾ ಹಡಗು ನಾವೇ ಸುರಕ್ಷಿತವಾಗಿ ದಾಟಿಸುತ್ತೇವೆ. ಇರಾನ್ ಭದ್ರತೆಯ ಮಧ್ಯೆ ಹಾರ್ಮುಜ್ ಅನ್ನು ದಾಟಿಸುತ್ತೇವೆ. ಕದನ ವಿರಾಮ ಕೇವಲ ಶಾಂತಿ ಮಾತುಕತೆಗಷ್ಟೇ ಇರಾನ್ ವಿದೇಶಾಂಗ ಸಚಿವ ಅರಾಗ್ಚಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2 ವಾರಗಳ ಕಾಲ ಕದನ ವಿರಾಮವನ್ನು ಘೋಷಿಸಿರುವಂತಹ 2 ರಾಷ್ಟ್ರಗಳು ಈಗ ಹಾರ್ಮುಜ್ ಜಲಸಂಧಿ ಇತ್ತಲ್ಲ, ಸ್ಟ್ರೇಟ್ ಆಫ್ ಹಾರ್ಮುಜ್, ಇಲ್ಲಿ ಎಲ್ಲಾ ದೇಶಗಳ ಹಡಗುಗಳನ್ನ ಇರಾನ್ ತಡೆ ಹಿಡಿದು ಜಲಸಂಧಿಯನ್ನ ಬಂದ್ ಮಾಡಿದ ಹಿನ್ನೆಲೆ ಅಮೆರಿಕದ ಮೇಲೆ ಒತ್ತಡ ಹೆಚ್ಚಾಗಿತ್ತು. ಈಗ ಕದನ ವಿರಾಮವನ್ನ ಘೋಷಣೆ ಮಾಡಿರುವಂತಹ ಅಮೆರಿಕ ಹಾಗೆ ಇರಾನ್ ಹಾರ್ಮುಜ್ ಸಂದಿಗ್ಧ ಸ್ಥಿತಿ ಇತ್ತಲ್ಲ, ಇದನ್ನ ಸ್ವಲ್ಪ ಮಟ್ಟಿಗಾದರೂ ಕೂಡ ತಿಳಿಗೊಳಿಸುವಂತಹ ತೀರ್ಮಾನಕ್ಕೆ ಬಂದಂಗಿದೆ. ಈ ಕಾರಣದಿಂದ ಹಾರ್ಮುಜ್ ಅನ್ನ ಓಪನ್ ಮಾಡ್ತೀವಿ ಅಂತ ಹೇಳಿ ಇರಾನ್ ಹೇಳಿದೆ. ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಹಾರ್ಮುಜ್ ಅನ್ನ ಓಪನ್ ಮಾಡ್ತೀವಿ, ಮಾತುಕತೆ ಅಂತೇಳಿ ಹೇಳಿದಾರಲ್ಲ, ಏನಾಗತ್ತೆ ನೋಡುವ ಅನ್ನೋ ರೀತಿಯಲ್ಲಿ ಇರಾನ್ ಇದೆ. ಸದ್ಯಕ್ಕೆ ಅಮೆರಿಕ ಅಂತೂ ಈ ಯುದ್ಧದಿಂದಾಗಿ ಬಸವಳಿದು ಹೋಗಿದೆ. ಏಪ್ರಿಲ್ 10ರಂದು ಅಮೆರಿಕ ಇರಾನ್ ಮಾತುಕತೆ ನಡೆಯುತ್ತೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಂತ್ರವನ್ನ ಜಪಿಸ್ತಾರೆ, ಚರ್ಚೆ ಮಾಡ್ತಾರೆ. ಅಮೆರಿಕದ 15 ಪ್ರಸ್ತಾಪ ಇದೆ, ಇರಾನ್ನ 10 ಪ್ರಸ್ತಾಪ ಇದೆ. ಶಾಶ್ವತ ಶಾಂತಿ ಒಪ್ಪಂದಕ್ಕಾಗಿ ಮಹತ್ವದ ಚರ್ಚೆಯನ್ನ 2 ರಾಷ್ಟ್ರಗಳು ಮಾಡ್ತವೆ. ಅಮೆರಿಕ ಇರಾನ್ ನಡುವೆ ಮಹತ್ವದ ಮಾತುಕತೆ ನಡೆಯುತ್ತೆ. ಇರಾನ್ನ 10 ಷರತ್ತು, ಅಮೆರಿಕದ 15 ಷರತ್ತುಗಳನ್ನು ಒಪ್ಪಿದ್ರೆ ಮಾತ್ರ ಇಲ್ಲಿಗೆ ಈ ಕದನ ಅಂತಿಮ ಹಾಡಬಹುದು. ಇಲ್ಲದ ಹೊರತು ನಿರಂತರವಾಗಿ ಈಗ ಏನೇನು ಹಾನಿಗಳಾಗಿತ್ತೋ ಅದು ಮುಂದುವರಿಯುವಂತಹ ಸಾಧ್ಯತೆ ಇದೆ. ಅಮೆರಿಕದ ಪ್ರಧಾನಿ ಶಹಬಾಜ್ ಶರೀಫ್ ಈ ಶಾಂತಿ ಮಂತ್ರವನ್ನ ಪ್ರಸ್ತಾಪ ಮಾಡಿ 2 ರಾಷ್ಟ್ರಗಳನ್ನ ಈಗ ಒಟ್ಟು ಸೇರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. 2 ರಾಷ್ಟ್ರಗಳನ್ನ ಮಾತುಕತೆಗೆ ಕರೆದಿದ್ದಾರೆ. ಬಹುಶಃ ಈ ಒಂದು ಮಾತುಕತೆ ಫಲಪ್ರದವಾಯಿತು ಅಂತೇಳಿ ಹೇಳಿದ್ರೆ ಜಾಗತಿಕವಾಗಿ ಶಾಂತಿ ನೆಲೆಸುವಂತ ಸಾಧ್ಯತೆ ಇದೆ. ಎಲ್ಲದೇ ಹೋದ್ರೆ ಗಲ್ಫ್ ರಾಷ್ಟ್ರಗಳಲ್ಲಿ ಪರಿಸ್ಥಿತಿ ಈಗಾಗಲೇ ಬಹಳ ಕೆಟ್ಟದಾಗಿದೆ. ಇದು ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಗಲ್ಫ್ ರಾಷ್ಟ್ರಗಳಿಂದ ಆದಂತಹ ಪರಿಣಾಮ ಬೇರೆ ಬೇರೆ ರಾಷ್ಟ್ರಗಳ ಮೇಲೂ ಕೂಡ, ಭಾರತದ ಮೇಲೂ ಕೂಡ ಬಿದ್ದಿದೆ. ಬಹುಶಃ ಇದು ಮುಂದೆ ಯಾವ ಸ್ವರೂಪಕ್ಕೆ ಹೋಗಬಹುದು ಅನ್ನೋದನ್ನ ಏಪ್ರಿಲ್ 10ರ ನಂತರವೇ ಗೊತ್ತಾಗಬೇಕಾಗಿದೆ. ಮಧ್ಯಪ್ರಾಚ್ಯ ಯುದ್ಧಕ್ಕೆ ತಾತ್ಕಾಲಿಕವಾಗಿ ವಿರಾಮವನ್ನ ನೀಡಲಾಗಿದೆ. ಅಮೆರಿಕದ 10 ಷರತ್ತು, ಅಮೆರಿಕದ 10 ಷರತ್ತು, ಅಮೆರಿಕದ 15 ಷರತ್ತು, ಇರಾನ್ನ 10 ಷರತ್ತು. ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಬಾರದು ಅನ್ನೋದು, ಇರಾನ್ನ ಮೇಲೆ ಅಮೆರಿಕ ದಾಳಿ ಮಾಡಬಾರದು ಅನ್ನೋದು ಮೊದಲ ಷರತ್ತು ಇರಾನ್ದು. ಹಾರ್ಮುಜ್ ಮೇಲೆ ಇರಾನ್ಗೆ ಹಿಡಿತ ಇರಬೇಕು ಅನ್ನೋದು ಇರಾನ್ನ 2ನೇ ಷರತ್ತು. ಹಾರ್ಮುಜ್ನಿಂದ ಬರುವ ಪ್ರತಿ ಹಡಗಿಗೆ ತೆರಿಗೆಯನ್ನು ವಿಧಿಸಬೇಕು ಅನ್ನುವುದು ಇರಾನ್ನ ಮತ್ತೊಂದು ಷರತ್ತು. ಹಾರ್ಮುಜ್ ಸುರಕ್ಷತೆಗೆ ಇರಾನ್ನಿಂದ ನಾವು ಕಾನೂನನ್ನ ರೂಪಿಸ್ತೀವಿ ಅನ್ನೋದು ಮತ್ತೊಂದು ಷರತ್ತು. ಹಾರ್ಮುಜ್ನಿಂದ ಬರುವ ಹಣ ಒಮನ್ಗೂ ಕೂಡ ಹಂಚಿಕೆ ಮಾಡಬೇಕು, ಯುರೇನಿಯಂ ಹೊಂದಲು ಅವಕಾಶವನ್ನು ನೀಡಬೇಕು ಅನ್ನೋದು ಕೂಡ, ನಮ್ಮ ಮೇಲಿನ ಎಲ್ಲಾ ನಿರ್ಬಂಧಗಳನ್ನ ತೆಗೆಯಬೇಕು, ಇರಾನ್ಗೆ ಯುದ್ಧ ಪರಿಹಾರವನ್ನ ಭರಿಸಿಕೊಡಬೇಕು ಅನ್ನೋದು ಕೂಡ ಇವರ ಷರತ್ತಾಗಿದೆ. ಅಮೆರಿಕ ಸೇನೆಯನ್ನ ವಾಪಸ್ ಕರೆಸಿಕೊಳ್ಬೇಕು, ಲೆಬನಾನ್ ಸೇರಿ ಎಲ್ಲಾ ಕಡೆ ದಾಳಿಯನ್ನ ನಿಲ್ಲಿಸಬೇಕು. ಅಮೆರಿಕ ಎದುರು 10 ಷರತ್ತನ್ನ ಇರಾನ್ ಇಟ್ಟಿದೆ. ಇರಾನ್ ಷರತ್ತುಗಳಿಗೆ ಅಮೆರಿಕವು ಕೂಡ ಒಪ್ಪಿಕೊಂಡಿದೆ ಅನ್ನುವಂತ ಮಾಹಿತಿ ಇದೆ. ಅದರಂತೆ
ಅಮೆರಿಕವೂ ಕೂಡ ಇರಾನ್ನ ಮೇಲೆ ಕೆಲವು ಷರತ್ತುಗಳನ್ನು ವಿಧಿಸಿದೆ, 15 ಷರತ್ತುಗಳನ್ನು ವಿಧಿಸಿದೆ. ಬಹುಶಃ ಇರಾನ್ ಕೂಡ ನಮ್ಮ ಷರತ್ತುಗಳಿಗೆ ನೀವು ಒಪ್ಪಿಕೊಂಡ್ರೆ ನಿಮ್ಮ ಷರತ್ತುಗಳನ್ನ ನಾವು ಒಪ್ಪಿಕೊಡ್ತೀವಿ ಎನ್ನುವಂತ ಲೆಕ್ಕಾಚಾರದಲ್ಲಿ ಇದೆ ಅಂತ ಕಾಣಿಸ್ತಾ ಇದೆ. ತಾತ್ಕಾಲಿಕ ಕದನ ವಿರಾಮದ ಬಗ್ಗೆ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಕೇವಲ ಎಮರ್ಜೆನ್ಸಿ ಕದನ ವಿರಾಮ ಅಷ್ಟೇ. 2 ವಾರ ಇರಾನ್ ಮೇಲೆ ದಾಳಿ ಮಾಡಲ್ಲ ಅಂತೇಳಿ ಟ್ರಂಪ್ ಹೇಳಿದೆ. ಹಾರ್ಮುಜ್ ತೆರೆಯುವುದಕ್ಕೆ ಇರಾನ್ ಒಪ್ಪಿಕೊಂಡಿದೆ ಅನ್ನೋದನ್ನು ಕೂಡ ಇಲ್ಲಿ ಅಮೆರಿಕ ಹೇಳಿದೆ. ಆ ಮೂಲಕ 2 ವಾರಗಳ ಕಾಲ ಜಾಗತಿಕವಾಗಿ ಉಂಟಾಗಿದ್ದಂತಹ ಸಂದಿಗ್ಧ ಸ್ಥಿತಿ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಬಹುದು. ಕದನ ವಿರಾಮವನ್ನ ಘೋಷಣೆ ಮಾಡಿರೋದ್ರಿಂದಾಗಿ ಈ 3 ರಾಷ್ಟ್ರಗಳಲ್ಲಿ ಯುದ್ಧದ ಸಂದಿಗ್ಧತೆ ಸ್ವಲ್ಪ ಕಡಿಮೆ ಆಗಬಹುದು. ಒಂದು ರಾಷ್ಟ್ರದ ಮೇಲೆ ಮತ್ತೊಂದು ರಾಷ್ಟ್ರದ ಆ ಒಂದು ರಣಭೀಕರವಾದಂತಹ ಕದನ ಇತ್ತಲ್ಲ, 40 ದಿನಗಳಿಂದ ನಡೆದಂತ ಕದನ, ಆ ಕದನಕ್ಕೆ ತೆರೆ ಬೀಳಬಹುದು 2 ವಾರಗಳ ಕಾಲ. 2 ವಾರದ ನಂತರ ಸಂಧಾನ ಚರ್ಚೆಯಲ್ಲಿಯೇ ಮುಂದಿನ ಸ್ವರೂಪ ಏನು ಅನ್ನೋದು ತಿಳಿದು ಬರಬೇಕಾಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಭೀಕರವಾದಂಥ ಕದನ ಅಲ್ಲೋಲ ಕಲ್ಲೋಲವನ್ನ ಜಗತ್ತಿನ ಎಲ್ಲಾ ಕಡೆಗಳಲ್ಲೂ ಕೂಡ ಸೃಷ್ಟಿ ಮಾಡಿತ್ತು. ಭಾರತವೂ ಕೂಡ ಇದರಿಂದ ಹೈರಾಣಾಗಿ ಹೋಗಿತ್ತು. ಭಾರತ ಸೇರಿದಂತೆ ಬೇರೆ ರಾಷ್ಟ್ರಗಳಲ್ಲಿ ತಲ್ಲಣವನ್ನ ಸೃಷ್ಟಿಸಿದಂತಹ ಈ ಮಧ್ಯಪ್ರಾಚ್ಯ ಕದನ ಈಗ 2 ವಾರಗಳ ಕಾಲ ಗಡುವನ್ನ ನೀಡಿದ್ದಾರೆ, ವಿರಾಮವನ್ನ ನೀಡಿದ್ದಾರೆ. ಕದನ ವಿರಾಮವನ್ನ ಉಭಯ ದೇಶಗಳು ಒಪ್ಪಿದಾವೆ. 2 ವಾರ ಕದನ ವಿರಾಮಕ್ಕೆ ಪಾಕ್ ಪ್ರಧಾನಿ ಪ್ರಸ್ತಾಪವನ್ನ ಮಾಡಿದ್ರು. ಪಾಕ್ ಪ್ರಧಾನಿ ಪ್ರಸ್ತಾಪವನ್ನ ಟ್ರಂಪ್ ಒಪ್ಪಿದ್ರು. ಇರಾನ್ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಹೇಳಿ ಟ್ರಂಪ್ ಹೇಳಿದ್ರು. ಟ್ರಂಪ್ ಇರಾನ್ ಹಾಕಿದ 10 ಷರತ್ತುಗಳನ್ನು ಒಪ್ಪುವಂತೆ ಹೇಳಿದ್ದಾರೆ. ನಾವು ಆ 10 ಷರತ್ತುಗಳನ್ನ ಒಪ್ಪೋದಕ್ಕೆ ಸಮ್ಮತಿಯನ್ನ ಕೊಡ್ತೀವಿ ಅಂತ ಹೇಳಿ ಇತ್ತ ಅಮೆರಿಕ ಕೂಡ ಹೇಳಿದೆ. ಕದನ ವಿರಾಮ ಘೋಷಣೆ ಮಾಡಿದ ಟ್ರಂಪ್ ಆ ಮೂಲಕ 2 ವಾರಗಳ ಕಾಲ ಯಾವುದೇ ಮಿಲಿಟೆಂಟ್ ಆಪರೇಷನ್ ಅನ್ನ ನಾವು ಇರಾನ್ನ ಮೇಲೆ ನಡೆಸೋದಿಲ್ಲ. ಇರಾನ್ ಕೂಡ ಅಮೆರಿಕದ ಮೇಲೆ ಮಾಡುತ್ತಿದ್ದಂತ ಸೇನಾ ಕಾರ್ಯಾಚರಣೆಯನ್ನ ಈಗ ಸದ್ಯಕ್ಕೆ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಹಾರ್ಮುಜ್ ಅನ್ನ ಓಪನ್ ಮಾಡಲು ಇರಾನ್ ಒಪ್ಪಿಗೆಯನ್ನ ಸೂಚಿಸಿದೆ. 2 ವಾರಗಳ ಕಾಲ ಹಾರ್ಮುಜ್ ಜಲಸಂಧಿಯನ್ನ ನಾವು ಓಪನ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಇರಾನ್ನ 10 ಷರತ್ತುಗಳನ್ನ ಅಮೆರಿಕ ಒಪ್ಪಿದೆ. ಎಲ್ಲಾ ಹಡಗು ನಾವೇ ಸುರಕ್ಷಿತವಾಗಿ ದಾಟಿಸುತ್ತೇವೆ. ಇರಾನ್ ಭದ್ರತೆಯ ಮಧ್ಯೆ ಹಾರ್ಮುಜ್ ಅನ್ನ ದಾಟಿಸುತ್ತೇವೆ. ಕದನ ವಿರಾಮ ಕೇವಲ ಶಾಂತಿ ಮಾತುಕತೆಗಷ್ಟೇ, ಇರಾನ್ ವಿದೇಶಾಂಗ ಸಚಿವ ಅರಾಗ್ಚಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2 ವಾರಗಳ ಕಾಲ ಕದನ ವಿರಾಮವನ್ನು ಘೋಷಿಸಿರುವಂತಹ 2 ರಾಷ್ಟ್ರಗಳು ಈಗ ಹಾರ್ಮುಜ್ ಜಲಸಂಧಿ ಇತ್ತಲ್ಲ, ಸ್ಟ್ರೇಟ್ ಆಫ್ ಹಾರ್ಮುಜ್, ಇಲ್ಲಿ ಎಲ್ಲಾ ದೇಶಗಳ ಹಡಗುಗಳನ್ನ ಇರಾನ್ ತಡೆ ಹಿಡಿದು ಜಲಸಂಧಿಯನ್ನ ಬಂದ್ ಮಾಡಿದ ಹಿನ್ನೆಲೆ ಅಮೆರಿಕದ ಮೇಲೆ ಒತ್ತಡ ಹೆಚ್ಚಾಗಿತ್ತು. ಈಗ ಕದನ ವಿರಾಮವನ್ನ ಘೋಷಣೆ ಮಾಡಿರುವಂತಹ ಅಮೆರಿಕ ಹಾಗೆ ಇರಾನ್ ಹಾರ್ಮುಜ್ ಸಂದಿಗ್ಧ ಸ್ಥಿತಿ ಇತ್ತಲ್ಲ, ಇದನ್ನ ಸ್ವಲ್ಪ ಮಟ್ಟಿಗಾದರೂ ಕೂಡ ತಿಳಿಗೊಳಿಸುವಂತ ತೀರ್ಮಾನಕ್ಕೆ ಬಂದಂಗಿದೆ. ಈ ಕಾರಣದಿಂದ ಹಾರ್ಮುಜ್ ಅನ್ನ ಓಪನ್ ಮಾಡ್ತೀವಿ ಅಂತ ಹೇಳಿ ಇರಾನ್ ಹೇಳಿದೆ. ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಹಾರ್ಮುಜ್ ಅನ್ನ ಓಪನ್ ಮಾಡ್ತೀವಿ, ಮಾತುಕತೆ ಅಂತೇಳಿ ಹೇಳಿದಾರಲ್ಲ, ಏನಾಗತ್ತೆ ನೋಡುವ ಅನ್ನೋ ರೀತಿಯಲ್ಲಿ ಇರಾನ್ ಇದೆ. ಸದ್ಯಕ್ಕೆ ಅಮೆರಿಕ ಅಂತೂ ಈ ಯುದ್ಧದಿಂದಾಗಿ ಬಸವಳಿದು ಹೋಗಿದೆ. ಏಪ್ರಿಲ್ 10ರಂದು ಅಮೆರಿಕ ಇರಾನ್ ಮಾತುಕತೆ ನಡೆಯುತ್ತೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಂತ್ರವನ್ನ ಜಪಿಸ್ತಾರೆ, ಚರ್ಚೆ ಮಾಡ್ತಾರೆ. ಅಮೆರಿಕದ 15 ಪ್ರಸ್ತಾಪ ಇದೆ, ಇರಾನ್ನ 10 ಪ್ರಸ್ತಾಪ ಇದೆ. ಶಾಶ್ವತ ಶಾಂತಿ ಒಪ್ಪಂದಕ್ಕಾಗಿ ಮಹತ್ವದ ಚರ್ಚೆಯನ್ನ 2 ರಾಷ್ಟ್ರಗಳು ಮಾಡ್ತವೆ. ಅಮೆರಿಕ ಇರಾನ್ ನಡುವೆ ಮಹತ್ವದ ಮಾತುಕತೆ ನಡೆಯುತ್ತೆ. ಇರಾನ್ನ 10 ಷರತ್ತು, ಅಮೆರಿಕದ 15 ಷರತ್ತುಗಳನ್ನು ಒಪ್ಪಿದ್ರೆ ಮಾತ್ರ ಇಲ್ಲಿಗೆ ಈ ಕದನ ಅಂತಿಮ ಹಾಡಬಹುದು. ಇಲ್ಲದ ಹೊರತು ನಿರಂತರವಾಗಿ ಈಗ ಏನೇನು ಹಾನಿಗಳಾಗಿತ್ತೋ ಅದು ಮುಂದುವರಿಯುವಂತ ಸಾಧ್ಯತೆ ಇದೆ. ಅಮೆರಿಕದ ಪ್ರಧಾನಿ ಶಹಬಾಜ್ ಶರೀಫ್ ಈ ಶಾಂತಿ ಮಂತ್ರವನ್ನ ಪ್ರಸ್ತಾಪ ಮಾಡಿ 2 ರಾಷ್ಟ್ರಗಳನ್ನ ಈಗ ಒಟ್ಟು ಸೇರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. 2 ರಾಷ್ಟ್ರಗಳನ್ನ ಮಾತುಕತೆಗೆ ಕರೆದಿದ್ದಾರೆ. ಬಹುಶಃ ಈ ಒಂದು ಮಾತುಕತೆ ಫಲಪ್ರದವಾಯಿತು ಅಂತೇಳಿ ಹೇಳಿದ್ರೆ ಜಾಗತಿಕವಾಗಿ ಶಾಂತಿ ನೆಲೆಸುವಂತ ಸಾಧ್ಯತೆ ಇದೆ. ಎಲ್ಲದೇ ಹೋದ್ರೆ ಗಲ್ಫ್ ರಾಷ್ಟ್ರಗಳಲ್ಲಿ ಪರಿಸ್ಥಿತಿ ಈಗಾಗಲೇ ಬಹಳ ಕೆಟ್ಟದಾಗಿದೆ. ಇದು ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಗಲ್ಫ್ ರಾಷ್ಟ್ರಗಳಿಂದ ಆದಂತಹ ಪರಿಣಾಮ
ಬೇರೆ ಬೇರೆ ರಾಷ್ಟ್ರಗಳ ಮೇಲೂ ಕೂಡ, ಭಾರತದ ಮೇಲೂ ಕೂಡ ಬಿದ್ದಿದೆ. ಬಹುಶಃ ಇದು ಮುಂದೆ ಯಾವ ಸ್ವರೂಪಕ್ಕೆ ಹೋಗಬಹುದು ಅನ್ನೋದನ್ನ ಏಪ್ರಿಲ್ 10ರ ನಂತರವೇ ಗೊತ್ತಾಗಬೇಕಾಗಿದೆ. ಮಧ್ಯಪ್ರಾಚ್ಯ ಯುದ್ಧಕ್ಕೆ ತಾತ್ಕಾಲಿಕವಾಗಿ ವಿರಾಮವನ್ನ ನೀಡಲಾಗಿದೆ. ಅಮೆರಿಕದ 10 ಷರತ್ತು, ಅಮೆರಿಕದ 15 ಷರತ್ತು, ಇರಾನ್ನ 10 ಷರತ್ತು. ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಬಾರದು ಅನ್ನೋದು, ಇರಾನ್ನ ಮೇಲೆ ಅಮೆರಿಕ ದಾಳಿ ಮಾಡಬಾರದು ಅನ್ನೋದು ಮೊದಲ ಷರತ್ತು ಇರಾನ್ದು. ಹಾರ್ಮುಜ್ ಮೇಲೆ ಇರಾನ್ಗೆ ಹಿಡಿತ ಇರಬೇಕು ಅನ್ನೋದು ಇರಾನ್ನ 2ನೇ ಷರತ್ತು. ಹಾರ್ಮುಜ್ನಿಂದ ಬರುವ ಪ್ರತಿ ಹಡಗಿಗೆ ತೆರಿಗೆಯನ್ನ ವಿಧಿಸಬೇಕು ಅನ್ನುವುದು ಇರಾನ್ನ ಮತ್ತೊಂದು ಷರತ್ತು. ಹಾರ್ಮುಜ್ ಸುರಕ್ಷತೆಗೆ ಇರಾನ್ನಿಂದ ನಾವು ಕಾನೂನನ್ನ ರೂಪಿಸ್ತೀವಿ ಅನ್ನೋದು ಮತ್ತೊಂದು ಷರತ್ತು. ಹಾರ್ಮುಜ್ನಿಂದ ಬರುವ ಹಣ ಒಮನ್ಗೂ ಕೂಡ ಹಂಚಿಕೆ ಮಾಡಬೇಕು, ಯುರೇನಿಯಂ ಹೊಂದಲು ಅವಕಾಶವನ್ನ ನೀಡಬೇಕು ಅನ್ನೋದು ಕೂಡ, ನಮ್ಮ ಮೇಲಿನ ಎಲ್ಲಾ ನಿರ್ಬಂಧಗಳನ್ನ ತೆಗೆಯಬೇಕು, ಇರಾನ್ಗೆ ಯುದ್ಧ ಪರಿಹಾರವನ್ನ ಭರಿಸಿಕೊಡಬೇಕು ಅನ್ನೋದು ಕೂಡ ಇವರ ಷರತ್ತಾಗಿದೆ. ಅಮೆರಿಕ ಸೇನೆಯನ್ನ ವಾಪಸ್ ಕರೆಸಿಕೊಳ್ಬೇಕು, ಲೆಬನಾನ್ ಸೇರಿ ಎಲ್ಲಾ ಕಡೆ ದಾಳಿಯನ್ನ ನಿಲ್ಲಿಸಬೇಕು. ಅಮೆರಿಕ ಎದುರು 10 ಷರತ್ತನ್ನ ಇರಾನ್ ಇಟ್ಟಿದೆ. ಇರಾನ್ ಷರತ್ತುಗಳಿಗೆ ಅಮೆರಿಕವೂ ಕೂಡ ಒಪ್ಪಿಕೊಂಡಿದೆ ಅನ್ನುವಂತ ಮಾಹಿತಿ ಇದೆ. ಅದರಂತೆ ಅಮೆರಿಕವೂ ಕೂಡ ಇರಾನ್ನ ಮೇಲೆ ಕೆಲವು ಷರತ್ತುಗಳನ್ನು ವಿಧಿಸಿದೆ, 15 ಷರತ್ತುಗಳನ್ನು ವಿಧಿಸಿದೆ. ಬಹುಶಃ ಇರಾನ್ ಕೂಡ ನಮ್ಮ ಷರತ್ತುಗಳಿಗೆ ನೀವು ಒಪ್ಪಿಕೊಂಡ್ರೆ ನಿಮ್ಮ ಷರತ್ತುಗಳನ್ನ ನಾವು ಒಪ್ಪಿಕೊಡ್ತೀವಿ ಎನ್ನುವಂತ ಲೆಕ್ಕಾಚಾರದಲ್ಲಿ ಇದೆ ಅಂತ ಕಾಣಿಸ್ತಾ ಇದೆ. ತಾತ್ಕಾಲಿಕ ಕದನ ವಿರಾಮದ ಬಗ್ಗೆ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಕೇವಲ ಎಮರ್ಜೆನ್ಸಿ ಕದನ ವಿರಾಮ ಅಷ್ಟೇ. 2 ವಾರ ಇರಾನ್ ಮೇಲೆ ದಾಳಿ ಮಾಡಲ್ಲ ಅಂತೇಳಿ ಟ್ರಂಪ್ ಹೇಳಿದೆ. ಹಾರ್ಮುಜ್ ತೆರೆಯುವುದಕ್ಕೆ ಇರಾನ್ ಒಪ್ಪಿಕೊಂಡಿದೆ ಅನ್ನೋದನ್ನು ಕೂಡ ಇಲ್ಲಿ ಅಮೆರಿಕ ಹೇಳಿದೆ. ಆ ಮೂಲಕ 2 ವಾರಗಳ ಕಾಲ ಜಾಗತಿಕವಾಗಿ ಉಂಟಾಗಿದ್ದಂತಹ ಸಂದಿಗ್ಧ ಸ್ಥಿತಿ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಬಹುದು. ಕದನ ವಿರಾಮವನ್ನ ಘೋಷಣೆ ಮಾಡಿರೋದ್ರಿಂದಾಗಿ ಈ 3 ರಾಷ್ಟ್ರಗಳಲ್ಲಿ ಯುದ್ಧದ ಸಂದಿಗ್ಧತೆ ಸ್ವಲ್ಪ ಕಡಿಮೆ ಆಗಬಹುದು. ಒಂದು ರಾಷ್ಟ್ರದ ಮೇಲೆ ಮತ್ತೊಂದು ರಾಷ್ಟ್ರದ ಆ ಒಂದು ರಣಭೀಕರವಾದಂತಹ ಕದನ ಇತ್ತಲ್ಲ, 40 ದಿನಗಳಿಂದ ನಡೆದಂತ ಕದನ, ಆ ಕದನಕ್ಕೆ ತೆರೆ ಬೀಳಬಹುದು 2 ವಾರಗಳ ಕಾಲ. 2 ವಾರದ ನಂತರ ಸಂಧಾನ ಚರ್ಚೆಯಲ್ಲಿಯೇ ಮುಂದಿನ ಸ್ವರೂಪ ಏನು ಅನ್ನೋದು ತಿಳಿದು ಬರಬೇಕಾಗಿದೆ.